ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸನಾತನಿ ಹುಡುಗಿ. ಎಲ್ಲಾ ಹಿಂದೂಗಳಿಗೆ ನನ್ನ ಕಡೆಯಿಂದ ಒಂದು ವಿನಮ್ರ ವಿನಂತಿ. ದಯವಿಟ್ಟು ಹಿಂದೂ ದೇವಾಲಯಗಳಿಗೆ ದೇಣಿಗೆ ನೀಡುವುದನ್ನು ನಿಲ್ಲಿಸಿ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಿಗೊಳಿಸುವವರೆಗೆ ದಯವಿಟ್ಟು ನನ್ನ ಪ್ರೀತಿಯ ಹಿಂದೂಗಳೇ ಯಾವುದೇ ಹಣವನ್ನು ಹಾಕಬೇಡಿ. ನೀವು ಯಾವುದೇ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅದು ಸರ್ಕಾರದ ನಿಯಂತ್ರಣದಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಮೊದಲು ಕಂಡುಹಿಡಿಯಿರಿ. ಇದು ಸರ್ಕಾರದ ನಿಯಂತ್ರಣದಲ್ಲಿದ್ದರೆ ದಯವಿಟ್ಟು ₹1 ಭಕ್ತಿ ಪ್ರದರ್ಶನವಾಗಿ ಹಾಕಿ ಮತ್ತು ಉಳಿದ ಹಣವನ್ನು ಬಡ ನಿರ್ಗತಿಕ ಹಿಂದೂ ಜನರಿಗೆ ಮತ್ತು ಹಿಂದೂ ಧರ್ಮವನ್ನು ರಕ್ಷಿಸುವ ಜನರಿಗೆ ನೀಡಿ. ಆದರೆ ಸರ್ಕಾರದ ನಿಯಂತ್ರಣದಲ್ಲಿರುವ ದೇವಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೆ ಹಣ ಹಾಕಬೇಡಿ. ದೇವಾಲಯಗಳನ್ನು ಸರ್ಕಾರದಿಂದ ಮುಕ್ತಿಗೊಳಿಸಿದ ನಂತರ ನಾವು ನಮ್ಮ ದೇವಾಲಯಗಳಿಗೆ ಹಣ ದಾನವನ್ನು ಮಾಡಲು ಪ್ರಾರಂಭಿಸೋಣ. ಈಗ ನಾವು ನಮ್ಮ ಇಷ್ಟದ ದೇವಾಲಯಗಳಿಗೆ ಹೋಗಿ ಹಾಕುವ ಕಾಣಿಕೆಯಲ್ಲ ನಮ್ಮ ದೇವಸ್ಥಾನಗಳಿಗೆ ಸಂಪೂರ್ಣವಾಗಿ ಖರ್ಚಾಗದೆ ಅನ್ಯ ಧರ್ಮಕ್ಕೂ ಖರ್ಚಾಗುತ್ತಿದೆ. ದಯವಿಟ್ಟು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ಬುದ್ಧಿವಂತರಾಗಿರಿ. ನಮ್ಮ ಹಿಂದೂ ದೇವಾಲಯಗಳನ್ನು ಮುಕ್ತಗೊಳಿಸಲು ಸರ್ಕಾರದ ಮೇಲೆ ನಾವೆಲ್ಲ ಹಿಂದೂಗಳು ಒತ್ತಡ ಹೇರೋಣ. ಈಗ ನೀವು ಹೇಳಿ ಮಿತ್ರರೇ, ಕರ್ನಾಟಕದ ಯಾವ ಪ್ರಸಿದ್ಧ ದೇವಾಲಯಗಳು ಸರ್ಕಾರದ ನಿಯಂತ್ರಣದಲ್ಲಿವೆ? ಇದನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇದರಿಂದ ಹೆಚ್ಚಿನ ಜನರು ಅವರು ಹಾಕುವ ಕಾಣಿಕೆ ಎಲ್ಲಿಗೆ ಹೋಗುತ್ತಿದೆ, ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಹರಿ ಓಂ.